ಹಾಯ್ ಹಲೋ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇದು ನಮ್ಮದು ಯೂಟ್ಯೂಬ್ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಏನಪ್ಪ ವಿಷಯ ಅಂದರೆ, ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಾವು ಬೆಂಗಳೂರಿನಿಂದ ಅಂದರೆ ರಾಜಾಜಿನಗರದಿಂದ ನಾವು ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಇದು ಸುಮಾರು ಒಂದು 9 ದಿವಸ ಇರುತ್ತೆ ಜರ್ನಿ. ಚೆನ್ನಾಗಿರುತ್ತೆ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ. ಎಲ್ಲ ಮಧ್ಯಾಹ್ನ 3:30-4 ಗಂಟೆನಂಗೆ ನಾವು ಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ ಫ್ರೆಂಡ್ಸ್ ಎಲ್ಲ. ಸುಮಾರು ಜನ ಸಂಜೆ 6 ಗಂಟೆ ಮೇಲೆ ಇಲ್ಲಿಂದ ಪೂಜೆ ಮಾಡಿ ದೊಡ್ಡಮ್ಮ ದೇವಸ್ಥಾನದಿಂದ ಪೂಜೆ ಮಾಡಿ ಬಿಡೋವಂಥವ್ರು ಬಿಡ್ತಾರೆ. ಆಮೇಲೆ ಮಂಜುನಾಥ ನಗರದಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಂದ ಬಿಡೋವಂಥವ್ರು ಬಿಡ್ತಾರೆ. ಸುಮಾರು ನಮ್ಮ ಅಕ್ಕಪಕ್ಕ ನಮ್ಮ ರಾಜನಗರದಿಂದ ಸುಮಾರು ಜನ ಹೋಗ್ತಾ ಇದ್ದೀರಿ. ನಾವು 3:30 ಹೋಗೋಣ, 4 ಗಂಟೆ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವತ್ತು ಭಾನುವಾರ ಫೆಬ್ರವರಿ 16. ನಾವು ತಲುಪೋದು ಬಂದು ಫೆಬ್ರವರಿ 25ನೇ ತಾರೀಕು ಧರ್ಮಸ್ಥಳ ತಲುಪಿಡ್ತೀವಿ. 9 ಡೇಸ್ ಇರುತ್ತೆ. 26ನೇ ತಾರೀಕು ಬಂದು ಶಿವರಾತ್ರಿ. ಅಂದರೆ ನಮ್ಗೆ ಇಲ್ಲಿಂದ ನಡಿಲಿಕ್ಕೆ 9 ದಿವಸ ಬೇಕು. ಅಂದರೆ ಡೈಲಿ 40 ಕಿಲೋಮೀಟರ್ಸ್ 50 ಕಿಲೋಮೀಟರ್ಸ್ ಈ ಥರ ನಡೀತೀವಿ. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ತಡೆಯಲ್ಲ ಇದೀವಿ. ನೀವು ನೋಡ್ತಾ ಇರೋ ಬಿಸಿಲು ತುಂಬ ಬಿಸಿಲು ಹೊಡಿತಾ ಇದೆ. ಅಂದರೆ ನಾವು ಇವಾಗ 3:30 ಅಂದರೆ ಇವಾಗ 3:30 ಬಿಟ್ಟು ನಾವು ನೆಲಮಂಗಲ ತಲುಪೋಷ್ಟರಲ್ಲಿ ಒಂದು 10 ಗಂಟೆ 11 ಗಂಟೆ ಆಗುತ್ತೆ. ಅಲ್ಲೇ ನಾವು ಮಲಗಿದ್ದು ತಿರ್ಗಿ ಹಾಗೆ ನಾವು 3:30 ಎದ್ದೇಳ್ತೀವಿ. ಮಿಡ್ ನೈಟ್ 3:30 ಎದ್ದು ತಿರ್ಗಿ ಒಂದು 10 ಗಂಟೆ ತನಕ ಮಾರ್ನಿಂಗ್ ನಾಳೆ ಬೆಳಿಗ್ಗೆ 10 ಗಂಟೆ ತನಕ ನಡೀತೀವಿ. ಅಂಬೇಡ್ಕರ್ ನಗರದಲ್ಲಿ ಬಂದು ಅಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಹೊತ್ತಲ್ಲಿ ರೆಸ್ಟ್ ಮಾಡಿ ತಿರ್ಗಿ ಅಗೇನ್ 3 ಗಂಟೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ತಿರ್ಗಿ ಬಿಟ್ಟು ಹಂಗೆ ಡೆಸ್ಟಿನೇಷನ್ ಡೈಲಿ ಒಂದು 40 to 50 ಕಿಲೋಮೀಟರ್ಸ್ ನಡೀತೀವಿ. ಅಲ್ಲಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ. ನೀವೇ ನೋಡ್ತೀರಾ ಬನ್ನಿ ಮುಂದೆ ಹೇಗಿರುತ್ತೆ ಏನೋ ಅಂತ ಪ್ರತಿಯೊಂದು ವೀಡಿಯೋದಲ್ಲಿರುತ್ತೆ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ. ಮಂಜುನಾಥ ಸ್ವಾಮಿ ಕೈ ಮುಕ್ಕೊಂಡು ಸೀದಾ ಹೊರಟಿದ್ದೆ ದೊಡ್ಡಮ್ಮ ದೇವಸ್ಥಾನಕ್ಕೆ. ಸೀದಾ ನಾವು ದೊಡ್ಡಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇದಿರೋದು ಬಂದು ಶಿವನಹಳ್ಳಿ, ಮಂಜುನಾಥ ನಗರ ಶಿವನಹಳ್ಳಿ ಇದೆ ದೊಡ್ಡಮ್ಮ ದೇವಸ್ಥಾನ. ಅಷ್ಟು ಬರೋಷ್ಟರಲ್ಲಿ ನಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಅಲ್ಲಿಂದ ಪೂಜೆ ಎಲ್ಲ ಮುಗಿಸಿದ್ರಿ, ಎಲ್ಲರೂ ಪೂಜೆ ಮಾಡಿದ್ರಿ ಒಬ್ಬೊಬ್ಬರೇ. ಅದಾದಮೇಲೆ ಅಲ್ಲಿಂದನೂ ಭಕ್ತಾದಿಗಳು ಹೊರಡ್ತಾರೆ ಸಂಜೆ. ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸಂಜೆ ಅಲ್ಲಿಂದ ಬಿಡ್ತಾರೆ. ಅವರು ಒಂದು 6:30 ನಂಗೆ ಬಿಡುತ್ತಾರೆ. ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅದನ್ನ ನೋಡಿಕೊಂಡು ಎಲ್ಲರೂ ಹಂಗೆ ಕೈ ಮುಕ್ಕೊಂಡು ಸೀದಾ ಬಿಡಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರಿ. ನಾನು ಹಂಗೆ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಮಂಗಳಾರತಿ ತೊಗೊಂಡು ಮುಂದಕ್ಕೆ ಹೋಗೋಣ ಅಂತ ಮುಂದೆ ಬಂದರೆ ಅಲ್ಲಿ ರೆಡಿ ಮಾಡಿದ್ನ ನೋಡ್ಕೊಂಡಿದ್ದೆ. ನೋಡಿ ಶಿವನ ಈ ಸಲ ಡಿಫ್ರೆಂಟಾಗಿ ಮಾಡಿದ್ದಾರೆ ನಮ್ಮ ಶಿವನಹಳ್ಳಿಲಿ. ಪೂಜೆ ಮಾಡ್ಕೊಂಡು ಸೀದಾ ಹೊರಟ್ರಿ. ಪೂಜೆ ಮುಗಿಸ್ಕೊಂಡಿದ್ದೀಗ ಶಿವನಹಳ್ಳಿಯಿಂದ ಬಿಟ್ಟಿದ್ದೀವಿ. ಅಪ್ಪು ಅವ್ರು ನಡ್ಕೊಂಬರ್ತಿದ್ದಾರೆ, ಹಾಗೆ ಶರತ್ ಅವ್ರು ಕೂಡ ನಡ್ಕೊಂಬರ್ತಿದ್ದಾರೆ. ಪೂಜೆ ಮುಗಿಸ್ಕೊಂಡು ಇವಾಗ ನವರಂಗ್ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡು ಶರತ್ ಅಂತ. ಹಾಯ್ ಮೇಡಮ್. ಹಾಯ್. ಅವ್ರಿಗಾಗಲೇ ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ದ್ರಾಕ್ಷಿತ ಅಂತವ್ರೆ. ಹೆವಿ ಟ್ರಾಫಿಕ್ ಗುರು. ಸಂಡೇ ಇರೋದ್ರಿಂದ ಹೆವಿ ಟ್ರಾಫಿಕ್, ನಡೆಯೋಕ್ಕೆ ಆಗ್ತಲ್ಲ ಇಲ್ಲಂತೂ. ರೆಸ್ಟ್ ಮಾಡಿಕೊಂಡು ನೀರಿಗಿರ್ತು ಕೊಡ್ಕೊಂಡು ತಿರ್ಗಾ ಫ್ಲೈಓವರ್ ಹತ್ಬಿಡೋದೆ. ಗೊರಗುಂಟೆ ಬಳ್ಳಿ ಫ್ಲೈಓವರ್ ಹತ್ತಾ ಇದ್ದೀವಿ. ಟೈಮ್ ಬಂದು 6 ಗಂಟೆ ಆಗಿದೆ. ಒಂದು 6-7 ಕಿಲೋಮೀಟರ್ ನಡೆದಿದ್ದೀವಿ. ಇನ್ನು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಇನ್ನೂ 15 ಕಿಲೋಮೀಟರ್ ಇದೆ. ಇಂತೂ ದಾಸರಳ್ಳಿಗೆ ಬಂದು ತಲುಪಿದ್ದೀವಿ. ಗೊರಗುಂಟೆಪಾಳ್ಯ ಫ್ಲೈಓವರ್ ಹತ್ತೋರು ಇವಾಗ ಲೇಬೈಲಿ ನಿಂತ್ಕೊಂಡಿದ್ದೀವಿ. ಇನ್ನೂ ನಮ್ಮ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ವ್ಯೂ ನೋಡ್ಬೋದು ಹೆಂಗಿದೆ, ಸಾಕಾಗಿದೆ. ನಮ್ಮ ಫ್ರೆಂಡ್ಸು ಅಲ್ಲಿ ಬರ್ತಾ ಇದ್ದಾರೆ. ನಾನು ಬೇಗ ಬಂದ್ಬಿಟ್ಟೆ. ಗಾಡಿಗಳಂದರೆ ಗಾಡಿಗಳು, ಹೆವಿ ಗಾಡಿಗಳು ಏನು ಪಕ್ಕದಲ್ಲೇ ಹೋಗ್ತಾರೆ ಗಾಯ್ಸ್. 8ನೇ ಮೈಲಿ ಹತ್ರ ಹೋಗ್ತಾ ಇದ್ದೀವಿ. ವ್ಯೂ ಮಾತ್ರ ಸಾಕಾಗಿದೆ ನೋಡ್ಬೋದು. ಇನ್ನೇನು 8ನೇ ಮೈಲಿ ಆಯ್ತಂಗೆ ಬ್ರಿಡ್ಜು ಎಂಡ್ ಆಗುತ್ತೆ. ನಾವು ಅಲ್ಲಿಂದ ಸರ್ವಿಸ್ ರೋಡ್ ಹೋಗ್ತೀವಿ ಗಾಯ್ಸ್. ಇಂತೂ 4 ಗಂಟೆಗೆ ನಾವು ಮಂಜುನಾಥ ನಗರ ಬಿಟ್ಟಿದ್ದಕ್ಕೆ ಪಾರ್ಲೆ ಟೋಲ್ ಹತ್ರ ಬರೋಷ್ಟರಲ್ಲಿ 7 ಗಂಟೆ ಆಗಿತ್ತು. ಇವಾಗ ಗೊರಗುಂಟೆಪಾಳ್ಯ ಫ್ಲೈಓವರ್ ಇಳಿತಾ ಇದ್ದೀವಿ ಫ್ರೆಂಡ್ಸ್. ನೋಡ್ಬೋದು ನೀವು, ಫುಲ್ ಟಯರ್ಡ್ ಆಗ್ಬಿಡುತ್ತೆ. ನಾವು ಬಿಟ್ಟಾಗ ಬೆಳಕಿತ್ತು, ಕತ್ಲಾಗ್ಬಿಟ್ಟಿದೆ ಈಗಾಗಲೇ ಗಾಯ್ಸ್. ಇಲ್ಲಿ ನೋಡ್ತಾ ಇರಲ್ಲ ನಾಯಿ ಒಂದು 3 ಕಿಲೋಮೀಟ್ರಿಂದ ನಮ್ಮನ್ನೇ ಫಾಲೋ ಮಾಡ್ಕೊಂಬರ್ತಾ ಇದೆ. ಎಷ್ಟು ಅಂದರೆ ಪಾಪ ಗಾಯ್ಸ್ ನೋಡ್ತಾ ಇದ್ದೀರಾ, ಇಲ್ಲಿ ನೆಲಮಂಗ್ಲಾಗ ಇನ್ನೂ 12 ಕಿಲೋಮೀಟ್ರ್ ಇದೆ. ಬಟ್ ನಾವು ನೆಲಮಂಗ್ಲ ಹೋಗಲ್ಲ, ನಾವು ಟುವರ್ಡ್ಸ್ ಮಂಗಳೂರು ಲೆಫ್ಟ್ ಹೋಗುತ್ತಲ್ಲ, ಲೆಫ್ಟ್ ತೊಗೊತೀವಿ.
ನಮ್ಮದು ಲೆಫ್ಟ್ ತೊಗೊಳಕ್ಕಿಂತ ಮುಂಚೆನೇ ಅಲ್ಲೇ ಆಲ್ಟಿಂಗ್ ಪಾಯಿಂಟ್ ಇರೋದು. ಅಲ್ಲಿ ಹೋಗಿ ಈಗ ಸ್ಟೇ ಆಗ್ತೀವಿ. ಟೈಮ್ ಈಗ 8:30 ಆಗಿದೆ. ನೆಲಮಂಗಲದಿರೋ ಆಂಜನೇಯ ಸ್ವಾಮಿ ಬಂದು ತಲುಪಿದ್ದೀವಿ ದೇವಸ್ಥಾನದಲ್ಲಿ. ಇನ್ನು ನಮ್ಮ ಆಲ್ಟ್ ಬಂದು ಇನ್ನೂ 3 ಕಿಲೋಮೀಟ್ರ್ ಇದೆ ಆಂಜನೇಯ ಸ್ವಾಮಿ ಟೆಂಪಲಿಂದ. ಫುಲ್ ಸುಸ್ತಾಗ್ಬಿಟ್ಟಿದೆ ಗಾಯ್ಸ್. ಹೋಗಿ ರೆಸ್ಟ್ ಮಾಡಿ ಆಮೇಲೆ ಮುಂದಕ್ಕೆ 3 ಕಿಲೋಮೀಟ್ರ್ ಹೋಗ್ತೀರಿ. ಇದೇ ನೋಡಿ ನೆಲಮಂಗಲದಲ್ಲಿರೋ ಆಂಜನೇಯ ಸ್ವಾಮಿ. ಇಲ್ಲಿಗೆ ಬರೋಷ್ಟರಲ್ಲಿ ಮಧ್ಯಾಹ್ನ ನಾವು 4 ಗಂಟೆಗೆ ಹೊರಟಿದ್ಕೆ ಇಲ್ಲಿ ಬಂದು ತಲುಪೋ ಅಷ್ಟರಲ್ಲಿ 8:30 ಆಗಿದೆ. ಇಲ್ಲಿ ಬಂದು ಆರಾಮಾಗಿ ರೆಸ್ಟ್ ಮಾಡಿ ಇನ್ನೂ 3 ಕಿಲೋಮೀಟ್ರ್ ಇದೆ ಆಲ್ಟಿಂಗ್ ಪ್ಲೇಸು. ಮುಂದೆ ಸಿಗೋಣ ಗಾಯ್ಸ್. ಶರತ ಎಷ್ಟು ಕಿಲೋಮೀಟ್ರ್ ಬಂದಿದ್ಯಪ್ಪ? ಅಪ್ಪು ಅಂತೂ ಫುಲ್ ಶೆಡ್ಡು. ಮಂಜು ಅವರೇ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀರಾ? 2 ಕಿಲೋಮೀಟ್ರ್ ಇದೆ. ಇವಾಗ ಆಲ್ಟಿಂಗ್ ಪ್ಲೇಸಿಗೆ ಬಂದ್ವಿ. ರೆಸ್ಟ್ ಮಾಡ್ತಾಯಿದ್ದೀವಿ. ಅಡುಗೆ ಮಾಡ್ತಾವ್ರೆ. ಅಡುಗೆ ಆಗಿದ ತಕ್ಷಣ ಊಟ ಮಾಡಿ ರೆಸ್ಟ್ ಮಾಡೋದು. ಒಳ್ಳೆ ಊಟ ಆಯಿತು. ಇವಾಗ ಏನಿದ್ರು ನಿದ್ದೆ ಮಾಡೋದಷ್ಟೇ. ಊಟ ಎಲ್ಲ ಆಯಿತು. ಪೀಸಾಗಿ ಮಲ್ಕೊಳೋದಷ್ಟೇ. ಈಗ ನೆಲಮಂಗಲದಲ್ಲಿದ್ದೀವಿ ಆಲ್ಟಿಂಗ್ ಪ್ಲೇಸಲ್ಲಿ. ಆರಾಮಾಗಿ ನಿದ್ದೆ ಮಾಡೋದಷ್ಟೇ ಕೆಲಸ. ಈಗ ನಮ್ಮ ಹುಡುಗ ಹಾಸ್ತಾವನೆ ಶರತ. ಊಟ ಎಲ್ಲ ಆಗಿ ಆರಾಮಾಗಿ ಮಲ್ಕೊಳೋದಷ್ಟೇ ಕೆಲಸ. ಎಲ್ಲ ಮಲಗ್ತಾವ್ರೆ. ಬೆಳಿಗ್ಗೆ ಟೈಮ್ ಆಗಲಿ 11 ಗಂಟೆ ಆಗಿದೆ. ಬೆಳಿಗ್ಗೆ ಎದ್ದು 3 ಗಂಟೆಗೆ ಎದ್ದು ತಿರ್ಗಾ ಸ್ಟಾರ್ಟ್ ಮಾಡಬೇಕು ವಾಕಿಂಗು. ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.